ನಾವು ಹೋಗ್ತಿದ್ದೇನೆ ಇವತ್ತು ಗೋವಾ ಹೋಗ್ತಿದ್ದೇನೆ. ಗೋವಾದಲ್ಲಿ ಯಾವ ಥರ ಎಲ್ಲ ವ್ಯೂ ಇರುತ್ತೆ, ನಿಮಗೆ ಹೋಗುವ ನಮ್ಮ ಜರ್ನಿ ವ್ಲಾಗನ್ನು ನಿಮಗೆ ತೋರಿಸ್ಕೊಡ್ತೇನೆ. ಹಲೋ ನಮಸ್ಕಾರ, ನಾನು ಹೋಗ್ತಿದ್ದೀನಿ ಉಡುಪಿ ಟು ಗೋವಾ. ಸೊ ಬನ್ನಿ, ಯಾವ ಥರ ಎಲ್ಲ ನಿಮಗೆ ಈ ವ್ಲಾಗಲ್ಲಿ ನಾನು ಚೆನ್ನಾಗಿರೋ ವಿವರಿಸ್ತೇನೆ. ಸೊ ನಮ್ಮ ಅಜ್ಜಿ ಬಗ್ಗೆ, ಸೊ ಅಜ್ಜಿ ಮತ್ತು ನಾನು ಹೋಗ್ತಿದ್ದೀನಿ, ಬನ್ನಿ ಲೆಟ್ಸ್ ಗೋ. ಟ್ರೈನ್ ಮಿಸ್ ಆಯ್ತು ನಮಗೇನಂದರೆ 5:55 ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇತ್ತು ಉಡುಪಿಯಿಂದ ಗೋವಾ. ಅದು ಬೇಗ 10 ಗಂಟೆಗೆ ರೀಚ್ ಆಗ್ತಿತ್ತು. ಇವಾಗ ಇದು ಬರ್ತದೆ ಲೋಕಲ್ಲು 7:15, ಇದು ರೀಚ್ ಆಗೋದು 2 ಗಂಟೆ. ಸೊ ಅದಕ್ಕೋಸ್ಕರ ವೇಟಿಂಗ್ ಲಿಸ್ಟಲ್ಲಿದ್ದೇವೆ. ಸೊ ಗಾಯ್ಸ್ ಹೇಗಿದೆ ನೋಡಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇನ್ನು ಮುಂದೆ ಜರ್ನಿ ನಿಮಗೆ ತೋರಿಸ್ತೇನೆ. ಲೆಟ್ಸ್ ಗೋ. ಉಡುಪಿ ಹೇಗಿದೆ ನೋಡಿ. ಉಡುಪಿಲೆಲ್ಲ ಉಡುಪಿಲಲ್ಲಿ ಎಷ್ಟು ಸರ್ ಓಡಾಡ್ರಿ ನೀವು ಇಲ್ಲಿ ಉಡುಪಿಯಿಂದ ಗೋವಾಕ್ಕೆ? ಉಡುಪಿ ಅಂದ್ರೆ ಗೋವಾದಿಂದ ಉಡುಪಿಗೆ ಎಷ್ಟು ಸರಿ ಓಡಾಡ್ರಿ? ಭಾಳ ಸರಿ ಓಡಾಡ್ರಿಲ್ಲ? ಜೊತೆಗೆ ಇರೋರಲ್ಲ ಗಾಯ್ಸ್ ನೋಡಿ, ಜೊತೆಯಲ್ಲಿರೋರು. ಇವಾಗ ಅಜ್ಜ ತೀರೋಗಿ 1 ವರ್ಷ ಆಯಿತು ಮೋಸ್ಟ್ಲಿ. ಸೊ ಆವಾಗಿಂದ ಅವ್ರು ಓಡಾಡೋದೆಲ್ಲ ಸ್ವಲ್ಪ ಕಡಿಮೆ. ಏನೋ ಓಡಾಡಿದ್ರು ಮೊಮ್ಮಕ್ಕಳ ಜೊತೆ ಮಾತ್ರ, ಅಥವಾ ಮಗ ಕರ್ಕೊಂಡು ಹೋಗ್ತಾನೆ. ಅದು ಬಿಟ್ಟರೆ ಇನ್ನೂ ಅವ್ರ ಮನೇಲಿರ್ತಾರೆ. ಮುಂಚೆ ಸಿಕ್ಕಾಪಟ್ಟೆ ಓಡಾಡಿದ್ದಾರೆ ಅವರು. ಅದಕ್ಕೆ ಹೇಳೋದು, ಮದುವೆ ಆದಮೇಲೆ ಓಡಾಡಿ ಸ್ವಲ್ಪ. ಮತ್ತು ಅದರಲ್ಲಿ ಒಬ್ಬರು ಯಾರಿಲ್ಲ ಅಂದರೆ ಓಡಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ನಮ್ಮ ಅಜ್ಜಿ ನೋಡಿ, ಅವರೆಲ್ಲ ತುಂಬ ಓಡಾಡಿದ್ದಾರೆ. ಇವಾಗ ಏಜ್ ಎಷ್ಟು ಅಜ್ಜಿ? ಏಜ್ ಎಷ್ಟು ಇವಾಗ? ಏಜ್ ಎಷ್ಟು? ವಯಸ್ಸು ನಿನಗೆ ಅಂದಾಜು ಒಂದು 80 ಇರ್ಬೋದಾ? 80 ಇಲ್ಲ, 75 ಗೊತ್ತಿಲ್ಲ. ಮೋಸ್ಟ್ಲಿ ಅಜ್ಜಿಗೆ ಒಂದು 80 ಒಳಗಡೆ ಇರ್ಬೋದು ಮೋಸ್ಟ್ಲಿ ಅಜ್ಜಿಗೆ. ಸೊ ಆವಾಗಿಂದ ಅವರು ಜರ್ನಿ ಶುರು ಮಾಡಿದ್ದಾರೆ. 80 ಏಜ್ ಆಗಿದೆ. 80 ಏಜ್ ಆದಮೇಲೆ ಅಜ್ಜ ಇಲ್ಲ. ಅಜ್ಜನ ನೋಡಿದರೆ ಶಾಕ್ ಆಗ್ತಾರೆ ನೀವು. ಆ ರೇಂಜ್ ಓಡಾಡ್ರು. ಒಂದು ದಿನ ಮನೇಲಿ ಇರ್ತಿರ್ಲಿಲ್ಲ ಅಜ್ಜ. ಅವ್ರದ್ದು ನಕ್ಷ ಇದ್ದರೆ ನಾನು ನಿಮಗೆ ತೋರಿಸ್ತೇನೆ. ಇದರಲ್ಲಿ ಯಾವುದ್ರಲ್ಲಿ ಅಂದರೆ ಫ್ರೇಮಲ್ಲಿ ಅಂದರೆ ಮೋಸ್ಟ್ಲಿ ನಮ್ಮ ಇದು ಬ್ಯಾನರಲ್ಲಿ ನಾನು ತೋರಿಸ್ತೇನೆ, ಪೋಸ್ಟರಲ್ಲಿ. ಫಸ್ಟ್ ಹೆಡ್ಲೈನ್ ಮತ್ತು ಅಜ್ಜಿದು ಮತ್ತು ನನ್ನದು ವ್ಲಾಗ್ ಬರುತ್ತೆ, ಉಡುಪಿ ಟು ಗೋವಾದು. ಸೊ ನಾನು ಆ ವ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿರುತ್ತೆ ಜರ್ನಿ. ಮತ್ತು ಇದು ಏನಂದರೆ ದೂದ್ ಸಾಗರ್ ಯಾವ ಕಡೆ ಬರುತ್ತೆ ಅಂದರೆ, ನಮ್ಮ ಹುಬ್ಬಳ್ಳಿಯಿಂದ ಗೋವಾಕ್ಕೆ ಹೋಗ್ತೇವಲ್ಲ, ಅದು ವಾಟರ್ಫಾಲ್ ಅಲ್ಲಿ ಒಳ್ಳೆ ಬರುತ್ತೆ ದೂದ್ ಸಾಗರ್. ಸೊ ಅದು ತೋರಿಸ್ಲಿಕ್ಕಾಗಲ್ಲ. ಬಟ್ ಇಲ್ಲಿ ಹೋಗೋ ಕಾಡು ಮಧ್ಯದಲ್ಲೆಲ್ಲ ಹೋಗುವಾಗ ಒಂದು ಒಳ್ಳೆ ಪೀಸಾಗಿ ಎಲ್ಲ ವೀಡಿಯೋಗಳು ನಾನೆಲ್ಲ ಕ್ಯಾಪ್ಚರ್ ಮಾಡಿ ಅದಕ್ಕೆ ಒಳ್ಳೆ ಸಾಂಗ್ ಹಾಕಿ ನಿಮಗೆ ತೋರಿಸ್ತೇನೆ. ಈ ವಿಡಿಯೋಗಳನ್ನು ಫುಲ್ ನೋಡಿ, ಅಜ್ಜಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ ಹೇಗಿದ್ದಾರೆ ನಮ್ಮ ಅಜ್ಜಿ. ಅವ್ರಿಗೆ ಇವಾಗ ಚಳಿ ಆಗಿದೆ ಪಾಪ. ಸೊ ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಿದ್ದೇವೆ. ನನಗೂ ಸಹ ಚಳಿ ಆಗಿದ್ದರಿಂದ ನಾನು ತಮ್ಮನದನ್ನು ಹಾಕಿ ಬಂದಿದ್ದೇನೆ. ಸೊ ನಾನು ವೇಟಿಂಗ್ ಲಿಸ್ಟಲ್ಲಿ ಇನ್ನೊಂದು 10-15 ನಿಮಿಷ ಬೇಗ ಬಂದಿದ್ದರೆ 5:55ಕ್ಕೆ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇತ್ತಂತೆ, ಎಕ್ಸ್ಪ್ರೆಸ್ಸು. ಅದರಲ್ಲಿ ಹತ್ತಿದರೆ 10 ಗಂಟೆ. ಟಿಕೆಟ್ ಎಷ್ಟು ಗೊತ್ತಾ? ಜಸ್ಟ್ 80 ರೂಪಾಯಿ, ಉಡುಪಿ ಟು ಗೋವಾ. ಅದೇ ಬಸ್ಸಿಗೆಲ್ಲ ಹೋದರೆ ಜಾಸ್ತಿ ಆಗ್ತದೆ, 200-300 ರೂಪಾಯಿ, 300 ಅಲ್ಲ 400ವರೆಗೂ ಆಗುತ್ತೇನಪ್ಪ ಗೋವಾ ಹೋಗ್ಲಿಕ್ಕೆ ಬಸ್ಸಿಗೆ. ಸೊ ಇದರಲ್ಲಿ ನೋಡಿ, ಟ್ರೈನ್ 80 ರೂಪಾಯಿ ಕೊಟ್ಟರೆ ಆರಾಮಾಗಿ ಹೋಗ್ಬೋದು. ಹಾಗೆ ತುಂಬ ಮತ್ತೇನಂದರೆ ಟೈರ್ಡ್ ಆಗೋಲ್ಲ ಟ್ರೈನಲ್ಲೆಲ್ಲ, ಖುಷಿ ಆಗ್ತದೆ. ಸೊ ಈ ಥರದ್ದೆಲ್ಲ ವಿಷಯ ಉಂಟು, ಚೆನ್ನಾಗಿರುತ್ತೆ. ಹೋಗಲಿ ಮಲ್ಕೊಂಡು ಹೋಗ್ಬೋದು. ಮತ್ತು ತುಂಬ ಇದೆಲ್ಲ ಆಗ್ತೈತಿ. ಮತ್ತು ಅಜ್ಜಿ ರೊಟ್ಟಿಗೆ ಮುಂಚೆಲ್ಲ ಓಡಾಡಿದ್ದು ನಾವು ತುಂಬ ಆಗೋದಲ್ಲೆಲ್ಲ ನೆನಪುಗಳು ತುಂಬ ಈಗ ಬರ್ತಾ ಇರುತ್ತೆ. ಎಕ್ಸಾಂಪಲ್ ಅಂದರೆ ಅಜ್ಜಿಗೆ ಮಕ್ಕಳು 1, 2, 3, 4, 5 ಜನ ಮಕ್ಕಳು. 2 ಬಾಯ್ಸು, 3 ಲೇಡೀಸು. ತುಂಬ ಇಂಟರ್ನ್ಯಾಷನಲ್ ಲೆವೆಲ್ ಮೈಂಡ್ಸೆಟ್, ತುಂಬ ಇಂಟರ್ನ್ಯಾಷನಲ್ ಅವರೆಲ್ಲ. ಅವರು ಒಬ್ರಿಗಿಂತ ಒಬ್ಬರು ಇಂಟರ್ನ್ಯಾಷನಲ್ ಇದ್ದಾರೆ. ಅವ್ರದ್ದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೇನೆ. ಒಬ್ಬ ದೊಡ್ಡ ಇಂಟರ್ನ್ಯಾಷನಲ್ ಇದ್ದಾನೆ, ಗೋವಾದಲ್ಲಿದ್ದಾನೆ. ಈ ಬ್ಲಾಗಲ್ಲಿ ಮೇನ್ ಎಂಟ್ರೆನ್ಸ್ ಅವರದ್ದೇ ತೋರಿಸ್ತೇನೆ. ಓಕೆ,
ಸೊ ಬನ್ನಿ ನೋಡುವ. ನನಗೆ ಯಾಕೋ ನಿದ್ರೆ ಬರ್ತಾರೆ, ನಾನು ಒಂದು ಸ್ವಲ್ಪ ಮಲಗ್ತೇನೆ. ಟ್ರೈನ್ ಬಂದ ಮೇಲೆ ನಿಮಗೆ ಬ್ಲಾಗ್ ಶುರು ಆಗ್ತದೆ. ನಾನು ಸಣ್ಣದಾಗಿ ಕ್ಲಿಪ್ಪಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಅಂತೂ ಟ್ರೈನ್ ಬಂತು ನಮ್ಮದು ಇವತ್ತು. ಸೊ ಉಡುಪಿ ಅದು ಏನಂದ್ರೆ ಮಂಗಳೂರಿಂದ ಬಂದಿದ್ದು ಟ್ರೈನ್ ಈಗ. ಸೊ ಮಂಗಳೂರಿಂದ ಆ ಕಡೆ ಬರುವಾಗ ಅದು ಏನಂದರೆ ಟ್ರೈನ್ ಒಂದು ಕಡೆ ನಿಲ್ಲುವಾಗ ಪಾಸಿಂಗ್ ಆಗ್ತದೆ ಟ್ರೈನ್. ಸೊ ಹಾಗಾಗಿ ಅದು ಗೂಡ್ಸ್ ಗಾಡಿದು ಆ ಕಡೆ ನಿಂತಿತ್ತು. ಸೊ ನಾವು ಅಲ್ಲಿವರೆಗೂ ಹತ್ಕೊಂಡಾಯಿತು, ನಾವು ಒಳಗಡೆ ಕುತ್ಕೊಂಡಾಯಿತು. ಸೊ ಹಾಗಾಗಿ ಬೇರೆ ಟ್ರೈನ್ ಬರೋದ್ರಿಂದ ನಾವು ಏನು ಮಾಡಿದ್ವಿ, ಅದು ಹೋಗೋವರೆಗೂ ನಾವು ವೇಟ್ ಮಾಡಿದ್ವಿ. ಯಾಕಂದರೆ ಒಂದೇ ರೋಡ್ ಇರೋದಲ್ಲ, ಸೊ ಇದು ಒಂದು ಸ್ಟೇಷನಲ್ಲಿ ನಿಂತ್ಕೊಂಡಿರೋದಲ್ಲ. ಸೊ ಹಾಗಾಗಿ ಅದು ಆ ಕಡೆ ಹೋದ್ಮೇಲೆ ಮತ್ತು ಈ ಕಡೆದು ಒಂದು ಪ್ರೊಸೆಸ್ ಹೋಗುತ್ತೆ. ಸೊ 1 by 1 ಈಗ ಹೋಗೋದು. ನೋಡಿ ಯಾವ ಥರ ಎಲ್ಲ ಮಳೆ ಬರ್ತಾ ಉಂಟು ಅಂದರೆ ಸಿಕ್ಕಾಪಟ್ಟೆ ಮಳೆ ಉಂಟು. ಈ ಮಳೆಯಲ್ಲಿ ಟ್ರೈನಲ್ಲಿ ಹೋಗೋದು ಒಳ್ಳೆ ಖುಷಿ ಆಗ್ತದೆ. ಯಾಕಂದರೆ ಒಂಥರ ಮನೆಯಲ್ಲಿದ್ದಾಗ ಆಗ್ತದೆ ಟ್ರೈನಲ್ಲಿದ್ದರೆ, ಫೀಲ್ ಹಾಗೇ ಇರುತ್ತೆ. ಯಾಕಂದರೆ ಈಗ ನೋಡಿ, ಈಗ ನಾವು ಅಲ್ಲಿ ಇರೋದಿಲ್ಲ ಮೋಸ್ಟ್ಲಿ, ಎಲ್ಲಿ ಗೊತ್ತಾ, ಈ ಬಸ್ಸಲ್ಲಾದರೆ ತುಂಬ ಇಕ್ಕಟ್ಟು ಅದು ಇದು. ಸೊ ಟ್ರೈನಲ್ಲೆಲ್ಲ ಪೀಸಾಗಿ ಒಳ್ಳೆ ಟ್ರೈನಲ್ಲಿ ಮಲ್ಕೊಂಡು ಹೋಗೋದು ಉಂಟಲ್ಲ, ಅದರಷ್ಟು ತೃಪ್ತಿ ಕೆಲಸ ಯಾವ್ದಲ್ಲ. ಫುಲ್ ಖಾಲಿ ಉಂಟು. ಉಡುಪಿಯಿಂದ ಗೋವಾ ಹೋಗೋ ಟ್ರೈನ್ ನೋಡಿ, ತುಂಬ ಖಾಲಿ ಫುಲ್ ಎಲ್ಲ ಖಾಲಿ ಸಿಕ್ಕಾಪಟ್ಟೆ ಖಾಲಿ ಉಂಟು. ಎಲ್ಲಾದರೂ ಮಲ್ಕೊಂಡಾಗ ಆರಾಮಾಗಿ ಪೀಸಾಗಿ ಹೋಗ್ಬೋದು. ಆದರೂ ಬಾತ್ರೂಮಲ್ಲಿ ವಾಶ್ರೂಮಿಗೆ ಕುತ್ಕೊಳ್ಬೇಕಲ್ಲ, ಡಗ ಶೇಕ್ ಆಗ್ತದೆ. ಅದೊಂದು ಭಯಂಕರ ಕ್ರೇಜ್, ತುಂಬ ನಗಾಡಲಿಕ್ಕೆ ಬರ್ತದೆ ಅದ್ರ ಬಗ್ಗೆ ವಿಷಯ. ಆದರೆ ಚಳಿ ಒಳ್ಳೆಯದು, ತಮ್ಮನದು ಹಾಕ್ಕೊಂಡು ಬಂದು ಚಳಿಗೆ ಹೊರಗಡೆ ಫುಲ್ಲು ಮಳೆ ಬರ್ತವೆ. ಫುಲ್ಲು ಮಳೆ ಹೊರಗಡೆ ಏನು ನೋಡ್ಲಿಕ್ಕೆ ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾವು ಮಲ್ಕೊಂಡೇ ಯಾವಾರ ಮಾಡುವ. ಸೊ ಮಲ್ಕೊಂಡು ನೋಡ್ತಾ ಇದ್ದೇನೆ ಯಾವುದೆಲ್ಲ ಫ್ಯಾನ್ ನೋಡಿ ಹೇಗುಂಟು. 1 2 3 ಫ್ಯಾನು. ಸೊ ಈ ಥರ ನಮ್ಮದು ಬೆಡ್ 5 ಸ್ಟಾರ್ ಹೋಟ್ಲಲ್ಲಿ ಸಹ ಬೆಡ್ ಸಿಗಲ್ಲ, ಅಷ್ಟು ಚೆನ್ನಾಗಿದೆ ಬೆಡ್. ತುಂಬ ಖತರ್ನಾಕಿರುತ್ತೆ ಬೆಡ್. ಸೊ ಅದಕ್ಕೋಸ್ಕರ ಏನು ಹೇಳ್ತೀರಾ ಗಾಯ್ಸ್? ಸೊ ಇನ್ನೂ ಒಂದು 2-3 ಅವರಲ್ಲಿ ಗೋವಾ ರೀಚ್ ಆಗುತ್ತೆ. ಗೋವಾ ರೀಚ್ ಆದಮೇಲೆ ನಿಮಗೆ ನಾವು ಹೇಳ್ತೇವೆ. ಓಕೆ, ನೋಡಿ ಅಜ್ಜಿ ವೇಟ್ ಮಾಡ್ತಿದ್ದಾರೆ. ಅಜ್ಜಿಗೆ ಚಳಿ ಆಗ್ತಿದೆ. ಅಜ್ಜಿ ಟವಲಿಂದ ಹಾಕಿ ಅವರು ವೇಟಿಂಗ್ ಲಿಸ್ಟಲ್ಲಿ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಚಳಿ ಅವರಿಗೆ. ಸೊ ಆಗಿಂದ ಮಲಗಿ ಸುಸ್ತಾಯಿತು. ಇದಾದರೆ ತಿಂಡಿ ಸಹ ಬರ್ತೇ ಇಲ್ಲ ಅವರಿಗೆ. ಅಜ್ಜಿ ಆರಾಮಾಗಿ ಮಲಗಿದ್ದಾರೆ. ನಾನು ಸಹ ಫುಲ್ಲು ಖಾಲಿ ಉಂಟು ಟ್ರೈನಲ್ಲಿ. ಏನಂದರೆ ಸ್ವಲ್ಪ ಬಸ್ಸಲ್ಲಿ ಟಯರ್ಡ್ ಆಗ್ತದೆ ಹೋಗಲಿಕ್ಕೆ. ಟ್ರೈನಲ್ಲಿ ಮನೆಯಲ್ಲಿ ಮಲಗಿದಾಗ ಆಗ್ತದೆ ಆರಾಮಾಗಿ ಹೇಳೋದು. ಇನ್ನು ಮಾಮ ಅಲ್ಲಿ ಬರುವಾಗ ಕಾರ್ ತರ್ತೇನೆ, ಅಲ್ಲಿಂದ ಕಾರಿಂದ ಸ್ವೀ ಅಂತ ಹೋಗೋದು, ಮತ್ತು ಮನೆಯಿಂದ ಕಾರ್ ಬರುತ್ತೆ ಸ್ವೀ ಅಂತ ಹೋಗೋದು. ಅಷ್ಟೇ ಜೀವನ, ಇಷ್ಟೇ ಲೈಫ್. ನೋಡಿ ಅಮ್ಮಮ್ಮ ಮದುವೆ ಆಯ್ತು. ಅಜ್ಜಿ ಚಳಿ ಉಂಟು ಫುಲ್ಲು. ಬಸ್ಸೆಲ್ಲ ಖಾಲಿ ಉಂಟು. ನೆಕ್ಸ್ಟ್ ಬಾಂಬೆಲ್ಲೇ ನಿಮಗೆ ಹೊರಗಡೆದೆಲ್ಲ ವ್ಯೂ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನೆಲ್ಲ ನಿಮಗೆ ರೆಕಾರ್ಡ್ ಮಾಡಿದ್ದೀನಿ, ನಿಮಗೆಲ್ಲ ತೋರಿಸ್ತೇನೆ. ಓಕೆ, ಟಾಟಾ ಬಾಯ್. ಮಂಕಿ ಅನ್ನೋ ಊರು ಬರುತ್ತೆ. ಟ್ರೈನ್ ಇಲ್ಲಿಂದ ಅಷ್ಟು ದೂರ ಉಂಟು. ಟ್ರೈನ್ ಫುಲ್ ಅಲ್ಲಿವರೆಗೆ ಇದೆ ಟ್ರೈನ್, ಮತ್ತು ಇಲ್ಲಿಂದ ಅಲ್ಲಿವರೆಗೆ ಇದೆ ಟ್ರೈನ್. ಇದು ನಮ್ಮದು ಟ್ರೈನ್ ಜರ್ನಿ. ಮಳೆ ಬರ್ತುಂಟು ಮಳೆ. ಸೊ ನೋಡಿ ಎಷ್ಟು ಒಳ್ಳೆ ವೆದರ್ ಉಂಟು. ತುಂಬ ಖತರ್ನಾಕ್ ವೆದರ್ ಇದು. ನಾವಂತರೂ ಸೊ ಈಗ ರೀಚ್ ಆಗಿದೆ ಅಷ್ಟೇ. ಸೊ ಮಡಗೋ ಸ್ಟೇಷನ್ ಅಂತ ಹೇಳಿ. ಸೊ ಇದು ಯಾವ ಥರ ಕ್ರೌಡ್ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರೋದ್ರಿಂದ ನಾವು ಕೆಳಗಡೆ ನಿಂತ್ಕೊಂಡಿದ್ದೇವೆ. ಸೊ ಈಗ ಮಾಮ ಬರಲಿಕ್ಕೆ ವೇಟಿಂಗ್ ಲಿಸ್ಟಲ್ಲಿ ಬರ್ತಿದ್ದಾರಂತೆ. ಸೊ ನಾವು ಈಗ ಬಂದ ತಕ್ಷಣ ಎಂಟ್ರಿ ಕೊಡಬೇಕೀಗ. ಸೊ ಅದ ನಂತರ ನಾವು ಏನಂದರೆ ನೋಡಿ, ಅಜ್ಜಿ ಫುಲ್ಲು ಮಳೆ ಬರ್ತಾ ಉಂಟು, ಫುಲ್ ಸಿಕ್ಕಾಪಟ್ಟೆ. ಅಂತೂ ಕಾರ್ ಬಂತು, ನಾವು ಒಳಗಡೆ ಇನ್ನು ಹತ್ತಿಕೊಂಡು ಇನ್ನು ಒಳಗಡೆ ಹೋಗುವಾಗ ಇವಾಗ ಮಾಮನ ಪರಿಚಯ ಮಾಡಿಕೊಡ್ತೀವಿ. ಮೊಬೈಲ್ ಇಟ್ಕೊಂಡು ಚಾಲು ಆಗ್ತದೆ. ಸಂತೋಷ. ಅಂತೂ ಗೋವಾ ಎಲ್ಲ ಬಂದು ರೀಚ್ ಆಗಿದ್ದೇವೆ. ಇನ್ನು ಮನೆ ಕಡೆ ಎಲ್ಲ ಹೊರಡ್ಬೇಕು. ನಾವು ಇನ್ನು ನೋಡ್ಬೇಕು. ನಮ್ಮ ಮಾಮನದು ಇದೆ ಗಾಡಿ, ಹೇಗಿದೆ ನೋಡಿ, ಹೇಗೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅವರು.
ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹಿಡಿದಾಯ್ತು ಈಗ. ಇವಾಗಿನ್ನು ಮನೆ ಕಡೆ ಜರ್ನಿ. ಹಾಂ, ಏನು ಹೇಳ್ತೀಪ ಗೋ ಪಾತ್ರ. ಓಕೆ, ಇಲ್ಲಿಗೆ ಇವತ್ತು ಈ ಬ್ಲಾಗಲ್ಲಿ ಎಂಡ್ ಮಾಡ್ತೇವೆ. ಟಾಟಾ ಬಾಬಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ.